ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಹೋರಾಟವನ್ನು ಆರಂಭಿಸಿದೆ. ಮಂತ್ರಿಯಾಗಿದ್ರೂ ಈವರೆಗೆ ಸಮನ್ವಯ ಸಮಿತಿ ಮಾತ್ರ ರಚನೆ ಆಗಿಲ್ಲ. ಸಮನ್ವಯ ಸಮಿತಿಯಲ್ಲಿ ಸದಸ್ಯರನ್ನ ನೇಮಿಸೋದಕ್ಕೆ ಈಗ ಎಚ್.ಡಿ. ದೇವೇಗೌಡರು ಪ್ಲಾನ್ ಮಾಡಿದ್ದಾರಂತೆ. ಯಾರನ್ನ ಆಯ್ಕೆ ಮಾಡಬೇಕು ಅಂತ ಎಚ್.ಡಿ. ದೇವೇಗೌಡರು ಸೂಚನೆ ನೀಡಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಗೆ ಈಗಾಗಲೇ ಎಚ್.ಡಿ. ದೇವೇಗೌಡರು ಕೆಲ ಸಲಹೆಯನ್ನು ಕೊಟ್ಟಿದ್ದಾರೆ. ಸಮನ್ವಯ ಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ಯಾರಿಗೆ ಸ್ಥಾನಮಾನ ಸಿಗಬೇಕು ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಕೇಂದ್ರದಲ್ಲಿ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಮಂತ್ರಿ ಆಗಿದ್ದಾರೆ NDA ಸರ್ಕಾರದಲ್ಲಿ. ಆದರೆ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ನಡುವೆ ಇನ್ನೂ ಸಮನ್ವಯ ಸಮಿತಿನೇ ರಚನೆ ಆಗಿಲ್ಲ. ಹೀಗಾಗಿ ಅದನ್ನು ರಚನೆ ಮಾಡಿ ಯಾರಿಗೆ ಅಲ್ಲಿ ಸ್ಥಾನಮಾನ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಎಚ್.ಡಿ. ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಅಂತ. ಅದರ ಜೊತೆಗೆ ಒಂದಷ್ಟು ಸದಸ್ಯರನ್ನ ನೇಮಕ ಮಾಡೋದರ ಮೂಲಕ JDS ಪಕ್ಷದಲ್ಲಿರುವಂಥ ಅಸಮಾಧಾನಿತರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತ. ಯಾಕಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಅಸಮಾಧಾನಿತರಿದ್ದಾರೆ. ಅವರನ್ನು ಸಮಾಧಾನಪಡಿಸಿ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು, ಪಕ್ಷವನ್ನು ಉಳಿಸ್ಕೊಳ್ಬೇಕು. ಹಳೆ ಮೈಸೂರು ಭಾಗವೇ ಮುಖ್ಯ ಆಗಿದೆ JDS ಪಾಲಿಗೆ ಈ ಸಂದರ್ಭದಲ್ಲಿ. ಹೀಗಾಗಿ J.T. ದೇವೇಗೌಡರನ್ನ ಪರಿಗಣಿಸೋಣ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಈ ಹಿಂದೆ G.T. ದೇವೇಗೌಡರನ್ನ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಈಗಲೂ ಕೂಡ G.T. ದೇವೇಗೌಡರು ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ. ಆದರೂ ಅಸಮಾಧಾನ ಇರೋದು ಗುಟ್ಟಾಗಿ ಏನು ಉಳಿದಿಲ್ಲ. JDS ಅಲ್ಲಿ G.T. ದೇವೇಗೌಡರ ಅಸಮಾಧಾನ ಗುಟ್ಟಾಗಿ ಏನು ಉಳಿದಿಲ್ಲ. ಈಗ ಅವರನ್ನು ಸಮಾಧಾನ ಮಾಡಬೇಕು. ಪಕ್ಷದಲ್ಲಿ ಇನ್ನೂ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ವಿಶ್ವಾಸಕ್ಕೆ ತಗೊಳ್ಬೇಕು, ಅವರೆಲ್ಲರನ್ನು ನಾವು ಪರಿಗಣಿಸಬೇಕು ಅನ್ನೋದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪ್ಲ್ಯಾನ್. ಹೀಗಾಗಿ ಸಮನ್ವಯ ಸಮಿತಿ ರಚನೆಗೆ ಸಂಬಂಧಪಟ್ಟ ಹಾಗೆ ಯಾರನ್ನು ನೇಮಕ ಮಾಡಬೇಕು, ಯಾರ್ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಈ ಸಮನ್ವಯ ಸಮಿತಿ ರಚನೆ ಮತ್ತು ನೇಮಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ದೇವೇಗೌಡರದ್ದು? ಖಂಡಿತವಾಗ್ಲೂ ವಿಜಯ್, ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಈಗ ಬಿಜೆಪಿಯಲ್ಲಿ ಇರುವಂತಹ 18 ಮಂದಿ ಶಾಸಕರ ಪೈಕಿ ಸರಿಸುಮಾರು 60ರಷ್ಟು ಶಾಸಕರು ಈಗ ಅಸಮಾಧಾನಗೊಂಡಿದ್ದಾರೆ. ಅದು ಕುಮಾರಸ್ವಾಮಿ ಅವರ ಕಾರ್ಯವೈಖರಿ ಇರಬಹುದು, ದೇವೇಗೌಡರ ಕಾರ್ಯವೈಖರಿ ಇರಬಹುದು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸೋಲಿರಬಹುದು. ನಮ್ಮ ಪಕ್ಷದ ಮುಂದಿನ ನಾಯಕ ಯಾರು, ನೇತರ ಯಾರು? ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ವಿಜಯ್. ಹೀಗಾಗಿ ಅವರು ರಾಜ್ಯದ ಕಡೆ ಹೆಚ್ಚು ಗಮನವನ್ನು ವಹಿಸಲಿಕ್ಕಾಗಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಡೀ ದೇಶದ ಜವಾಬ್ದಾರಿ ಅವ್ರ ಮೇಲೆ ಇದೆ. ಇನ್ನು ಪಕ್ಷ ಸಂಘಟನೆ ಯಾರು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನ JDS ನ ಶಾಸಕರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಸಮಾಧಾನಗೊಂಡ್ರು ಅಂತ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಸಚಿವರಾಗಿರುವಂತಹ G.T. ದೇವೇಗೌಡರ ಮನವನ್ನು ಒಲಿಸಬೇಕು. G.T. ದೇವೇಗೌಡರ ಜೊತೆ ಒಂದಷ್ಟು JDS ನ ಶಾಸಕರು ಗುರುತಿಸ್ಕೊಳ್ತಾರೆ. ಹೀಗಾಗಿ ಅವರ ಮನವನ್ನು ಒಲಿಸಬೇಕು. ಅವರು ಹಾಲಿ JDS ನ ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಒಂದು ಪ್ಲಾನ್ ಅನ್ನ ಖುದ್ದು ಮಾಜಿ ಪ್ರಧಾನಿ JDS ವರಿಷ್ಠ ಎಚ್.ಡಿ. ದೇವೇಗೌಡರು ಮಾಡ್ಕೊಂಡಿದ್ದಾರೆ. ಅಸಮಾಧಾನಗೊಂಡಿರುವಂತ JDS ಶಾಸಕರನ್ನ ನೇರವಾಗಿ ಬಿಜೆಪಿ JDS ಸಮನ್ವಯ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ಅವ್ರಿಗೆ ಗುರುತರವಾದಂತಹ ಜವಾಬ್ದಾರಿಯನ್ನ ಕೊಡೋದ್ರ ಮೂಲಕ JDS ನ ಅಸಮಾಧಾನಿತ ಶಾಸಕರು ಏನಿದ್ದಾರೆ ಅವರ ಮನವನ್ನ ಒಲಿಸಬೇಕು. ಆ ಮೂಲಕ ಅವ್ರಿಗೆ ನಾವು ವೇದಿಕೆಯನ್ನ ಕಲ್ಪಿಸ್ಕೊಡ್ಬೇಕು. ನಾವು ನಿಮ್ಮನ್ನ ಕಡೆಗಣನೆ ಮಾಡಿಲ್ಲ ಪಕ್ಷದಲ್ಲಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನೋ ಯೋಜನೆಯನ್ನ ಖುದ್ದು ದೇವೇಗೌಡರು ಹಾಕೊಂಡಿದ್ರೆ, ಅದೇ ಮಾಸ್ಟರ್ ಪ್ಲಾನ್ ನ ಬಿಜೆಪಿ ನಾಯಕರು ಕೂಡ ಮಾಡ್ಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಯಾರೆಲ್ಲ ಅಸಮಾಧಾನಿತರು ಇದ್ದಾರೆ, ಅದು ಮಾಜಿ ಉಪಮುಖ್ಯಮಂತ್ರಿಗಳಾಗಿರಬಹುದು ಅಥವಾ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ವಿರುದ್ಧ ಒಂದಷ್ಟು ಬಣ ರಾಜಕಾರಣ ಮಾಡ್ತಾರೋ ಅಂತ ಇರಬಹುದು, ಅವ್ರನ್ನೆಲ್ಲರೂ ಕೂಡ ನೇರವಾಗಿ ಸಮನ್ವಯ ಸಮಿತಿ ಸಭೆಯ ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ಬಿಜೆಪಿಯಲ್ಲೂ ಕೂಡ ಅವ್ರನ್ನ ಬಿಜೆಪಿ ನಾಯಕರನ್ನ ಪರಿಗಣಿಸೋದು. ಆ ಮೂಲಕ ಬಿಜೆಪಿ JDS ಸಮನ್ವಯ ಸಮಿತಿನೂ ರಚನೆ ಮಾಡಬೇಕು. ಅಸಮಾಧಾನಿತಗೊಂಡಿರುವಂತವ್ರನ್ನ ಮನವೊಲಿಸಬೇಕು ಅನ್ನೋ ಮಾಸ್ಟರ್ ಪ್ಲಾನ್ ನ ಎರಡೂ ಪಕ್ಷಗಳು ಮಾಡ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಇದೀಗ ನ್ಯೂಸ್ ಫಸ್ಟ್ ಲಭ್ಯ ಆಗಿದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಈ ಮೂಲಕ ಅಸಮಾಧಾನಿತಗೊಂಡಂತ ನಾಯಕರನ್ನ ಒಗ್ಗೂಡಿಸೋದ್ರ ಮೂಲಕ ಮುಂಬರುವಂತ 2028 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಜೊತೆಗೆ ಸಭೆಯಲ್ಲಿ ಎದುರಾಗುವಂತಹ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ಪಕ್ಷವನ್ನ ಸಂಘಟನೆ ಮಾಡೋ ಅಂತ ಮಾಸ್ಟರ್ ಪ್ಲಾನ್ ನ ಎರಡೂ ಪಕ್ಷದ ನಾಯಕರು ಮಾಡಿಕೊಂಡಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.